ಗುಡ್ ಮಾರ್ನಿಂಗ್. ನಾನು ಜನನಿ. ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಏನು ಬೆಳಗ್ಗೆನೇ ಹೊರಗಡೆ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಯಾಕೆ ಅಂದರೆ ಹಪ್ಪಳ ಮಾಡೋಣ ಅಂತ ಹಪ್ಪಳದ ಕಾಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಹಾಕ್ತಾಯಿದ್ದೀವಿ. ಸೊ ನಮ್ಮ ಮನೆಗಳಲ್ಲಿ 2 ಥರ ಹಪ್ಪಳ ಮಾಡ್ತೀವಿ. ಒಂದು ಅಕ್ಕಿ ಹಪ್ಪಳ ಮತ್ತು ಬೇಳೆ ಹಪ್ಪಳ. ಅಕ್ಕಿ ಹಪ್ಪಳನ ಮುದ್ದೆ ಥರ ಮಾಡಿಬಿಟ್ಟು ಆಮೇಲೆ ಉಂಡೆ ಮಾಡಿಕೊಂಡು ಮಾಡ್ತೀವಿ. ಅದನ್ನು ಡೈರೆಕ್ಟ್ ಬಿಸಿಲಿಗೆ ಹಾಕ್ತೀವಿ. ಬೇಳೆ ಹಪ್ಪಳನ ಬೇರೆ ಥರ ಮಾಡ್ತೀವಿ. ಸೊ ನಾವು ಬೇಳೆ ಹಪ್ಪಳ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸೋದು. ಬೇಳೆ ಎಲ್ಲ ನೀಟಾಗಿ ಒಣಗಿದ ಮೇಲೆ ಮಿಲ್ಗೆ ಹಾಕೊಂಬಂದಿದ್ದೀವಿ. ಎಷ್ಟು ಅಂದರೆ 2 ಸೇರು ಉದ್ನಿ ಬೇಳೆ, 2 ಸೇರು ಹುರುಳಿ ಬೇಳೆ, 2 ಸೇರು ತರ್ನಿಬೇಳೆ ಆ್ಯಂಡ್ ಒಂದೊಂದು ಸೇರಿಗೆ ಒಂದೊಂದು ಇಡೀ ಉಪ್ಪು, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಒಟ್ಟಿಗೆ ಮಿಲ್ಗೆ ಹಾಕಿಸ್ಕೊಂಬಂದಿದ್ದೀವಿ. ಉಪ್ಪು ಸಾಕು, ಉಪ್ಪು ಸಾಕಂಬೇಗ. ಖಾರ ಇನ್ನೊಂದು ಇಡೀ ಹಾಕ್ತಿದ್ದೆ. ಖಾರದ ಬಟ್ಲು ಕೊಟ್ಟು ಕಳ್ಸಿದ್ದು ಹಾಕ್ತಿದ್ದು. ಖಾರ ಬೇಕು ಸ್ವಲ್ಪ. ಇವಾಗ ಮಿದ್ದು ಇವಾಗ ಕೆಚ್ಚಿ ಇಡೋದು 11 ಗಂಟೆಯಿಂದ. ಆಮೇಲೆ ಮಿದ್ದಾಗುತ್ತೆ. ನೆನ್ಕೊಳ್ಳಿಂತವ ಮಿದ್ದು ಚಚ್ಚೆ ಇಕ್ತೀನಿ ಮತ್ತೆ. ಫಸ್ಟ್ ಎಲ್ಲ ನೈಟ್ ಮಿದ್ದು. ಅಯ್ಯೋ ಈಗ ಯಾರು ಮಿದ್ದಿ ಇದು ಮಾಡಲ್ಲ, ಈಗೆಲ್ಲ ಹಿಂಗೆ ಮಾಡೋದು. ನಾವೇ ಇದು ಮಾಡಿ ಈ ಸರಿ ಎಲ್ಲ ಹಾಕಿದ್ದೀವಲ್ಲ, ಎಣ್ಣೆ ಹಾಕಿದ್ದು ಮಾಡಬೇಕು. ಅವಾಗ ಸರಿ ಜಾಸ್ತಿ ಹಾಕಿರಲ್ಲ. ಬಿಸಿಲತ್ತೆ ಬಿಸಿಲತ್ತೆ ಸಾಕು. ನಾಳೆ ಒಂದು ದಿವಸ ಅಷ್ಟೇ ಬಿಸಿಲಿರ್ಬೇಕು ಮೇಲಿಕ್ಕೆ ಹಪ್ಪಳಕ್ಕೆ. ಸೊ ನಮ್ಮನೇಲಿ ಇವತ್ತು ಹಪ್ಪಳ ಮಾಡೋ ಕಾರ್ಯಕ್ರಮ. ಈ ಲಾಗ್ ಫುಲ್ಲು ನಿಮಗೆ ಹಪ್ಪಳನ ಯಾವ ರೀತಿ ಮಾಡೋದು, ಹಸಿಟ್ಟು ಯಾವ ರೀತಿ ಮಿದಿಯೋದು, ಕೆಚ್ಚೋದು ಮತ್ತು ಅರಿಯೋದು ಹೇಗೆ, ಈ ಲಾಗ್ ಫುಲ್ ಅದೇ ಇರುತ್ತೆ. ಆಮೇಲೆ ನಾವೇನು ಮಿಲ್ಲಿಂದ ಹಾಕಿಸ್ಕೊಂಬಂದಿರ್ತೀವಲ್ಲ ಹಸಿಟ್ಟನ್ನ, ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ನಾವೆಷ್ಟು ಚೆನ್ನಾಗಿ ಮಿದಿತೀವೋ ಅಷ್ಟು ಚೆನ್ನಾಗಿ ಅದೆಲ್ಲ ನೀಟಾಗಿ ನೆನ್ಕೊಳ್ಳುತ್ತೆ, ಹಪ್ಪಳ ಚೆನ್ನಾಗಿ ಬರುತ್ತೆ. ಹಸಿಟ್ಟೆಲ್ಲ ಮಿದ್ದಾದ್ಮೇಲೆ ಹಿಂಗೆ ಒಂದೊಂದು ಉಂಡೆನೇ ಮಾಡಿ ಮಾಡಿ ಈ ಥರ ಸಪ್ರೇಟಾಗಿ ಇಟ್ಕೋತೀವಿ. ಇವಾಗ ನಾವೇನು ಮಿದ್ದಿ ಇಟ್ಟಿರ್ತೀವಲ್ಲ ಹಸಿಟ್ಟನ್ನ, ಅದನ್ನು ಒಂದು ಸೈಡು ಈ ಥರ ಇಟ್ಕೊಂಡು ಚೆನ್ನಾಗಿ ಕೆಚ್ಚಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಕೆಚ್ಚುತ್ತೀವೋ ಅಷ್ಟು ಚೆನ್ನಾಗಿ ಹಪ್ಪಳ ಬರ್ತವೆ ನಿಮಗೆ. ಅಂದರೆ ನಾವು ಒಳಕಲ್ಲು ಇಲ್ಲ ರುಬ್ಬೋಕಲ್ಲು ಅಂತ ಕರಿತೀವಿ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಸಿಟ್ಟನ್ನ ನಾವೇನು ಮಿದ್ದಿರ್ತೀವಲ್ಲ ಅದನ್ನು 2 ಭಾಗ ಮಾಡಿ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ಇಟ್ಕೊಂಡು, ಅದು ಒಂದು ಕಬ್ಬಿಣದ್ದು ಮೆಟೀರಿಯಲ್ ಆಯಿತಾ, ಅದರಲ್ಲಿ ತೊಗೊಂಡು ಚೆನ್ನಾಗಿ ಹೊಡಿತೀವಿ. ಹೊಡೆದು ಅದು ಫುಲ್ಲು ಸಾಫ್ಟಾಗಿ ಉಂಡೆ ಎಲ್ಲ ಮಾಡಿದ್ರೆ ಚೆನ್ನಾಗಿ ಬರಬೇಕು. ಆ ರೀತಿ ಫಸ್ಟೆಲ್ಲ ನಮ್ಮಲ್ಲಿ ಹೇಗೆ ಅಂದರೆ ನೈಟ್ ಮಿದ್ಬಿಟ್ಟು ಬೆಳಗ್ಗೆ ಹಪ್ಪಳ ಮಾಡ್ತಾಯಿದ್ರು. ಆದರೆ ಇವಾಗ ಬೆಳಗ್ಗೆನೇ ಮಿದ್ದು ಒಂದು 2-3 ಅವರ್ಸ್ಗೆಲ್ಲ ಹಪ್ಪಳ ಮಾಡ್ತಾರೆ. ನಮ್ಮ ಅಜ್ಜಿಯರು 20 ಸೇರು ಹಪ್ಪಳ ಮಾಡ್ತಾಯಿದ್ರು. ನಮ್ಮ ಅಮ್ಮಿಯಂದಿರು 5 ಸೇರು ಹಪ್ಪಳಕ್ಕೆ ಬಂದಿದ್ದಾರೆ. ಸೊ ನಾವು ಎಷ್ಟು ಮಾಡ್ತೀವಿ ಅಂತ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಅಜ್ಜಿರಿಗೆ 80 ವರ್ಷಕ್ಕೆ ಮಂಡಿ ನೋವು ಬರ್ತಾಯಿತ್ತು. ನಮ್ಮ ಅಮ್ಮಂದಿರಿಗೆ 40 ವರ್ಷಕ್ಕೆ ಮಂಡಿ ನೋವು ಬಂದಿದೆ. ನಮ್ಮ ಫ್ಯೂಚರ್ ನೆನಪು ಮಾಡಿಕೊಂಡ್ರೆ ಭಯ ಆಗುತ್ತೆ, ಯಾವಾಗ ಮಂಡಿ ನೋವು ಬರುತ್ತೆ ಅಂತ. ಟೆಕ್ನಾಲಜಿ ಜೊತೆ ಆರೋಗ್ಯದ ಸಮಸ್ಯೆನೂ ಜಾಸ್ತಿ ಆಗ್ತಾಯಿದೆ. ಸೌದೆ ಒಲೆಯಿಂದ ಗ್ಯಾಸ್ಗೆ, ಗ್ಯಾಸಿಂದ ಸ್ವಿಗ್ಗಿಗೆ ಆ್ಯಂಡ್ ರುಬ್ಬೋಕಲ್ಲಿಂದ ಮಿಕ್ಸಿ ಜಾರ್ಗೆ. ಸೊ ಈ ಅಪ್ಡೇಟ್ ಜೊತೆ 1 ತೊಗೊಂಡ್ರೆ 1 ಫ್ರೀ ಅನ್ನೋ ಥರ ಜಾಯಿಂಟ್ ಪೇಯ್ನ್ಸು, ಬ್ಯಾಕ್ ಪೇಯ್ನ್ಸು ಎಲ್ಲ ಥರದ ಪೇಯ್ನು ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಸೊ ಫೈನಲಿ ರೆಡಿ ಆಯಿತು. ಏನಂದರೆ ಒಳಕಲ್ಲು ಹತ್ರ ಚೆನ್ನಾಗಿ ಕೆಚ್ಚಿದ್ವಲ್ಲ, ಅದನ್ನು ಹಸಿಟ್ಟನ್ನ ಚೆನ್ನಾಗಿ ಮತ್ತೆ ಮಿದ್ಬಿಟ್ಟು ಉಂಡೆಗಳು ಮಾಡ್ತೀವಿ ಚಿಕ್ಕ ಚಿಕ್ಕ ಸೈಜಲ್ಲಿ. ಆ ಉಂಡೆನ ಈ ರೀತಿ ಪ್ರೆಸ್ ಇರುತ್ತೆ, ಆ ಪ್ರೆಸ್ಸಲ್ಲಿ ಹಾಕ್ಬಿಟ್ಟು ಒಂದು ಸಲ ಪ್ರೆಸ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ. ಅದನ್ನು ಮತ್ತೆ ನಾವು ಒಂದು ಸೈಡ್ ಹಾಕ್ಬಿಟ್ಟು ಮತ್ತೆ ಅರಿತೀವಿ. ಸಾಕು
ನೆಕ್ಸ್ಟ್ ಏನಂದರೆ ಫೈನಲಾಗಿ ಹಪ್ಪಳ ಅರಿಯೋದು. ಸೊ ನಾವು ಮಾಮೂಲಿ ಚಪಾತಿ ಅರಿತೀವಲ್ಲ ಆ ರೀತಿ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಪ್ರೆಸ್ ಮಾಡಿರೋ ಅಂಥದ್ದನ್ನ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಅರಿರಿ. ಸೊ ನಾವು ಒಂದು ಸ್ವಲ್ಪ ದಿಮ್ಮಗೆ ಮಿದ್ದಿದ್ರೆ ಹಸಿಟ್ಟು ಜಾಸ್ತಿ ತೊಗೊಳ್ಳಲ್ಲ, ಸ್ವಲ್ಪ ತೆಳ್ಳಗಾದರೆ ಹಸಿಟ್ಟು ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ದಿಮ್ಮಗೆ ಮಿದಿಬೇಕು, ಜಾಸ್ತಿ ತೆಳುವಾಗಿ ಮಿದಿಯೋ ಹಾಗಿಲ್ಲ. ಆಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅರಿದ್ರೆ ತೆಳುವಾಗಿ ಬರುತ್ತೆ ಆ್ಯಂಡ್ ಗರಿ ಗರಿಯಾಗಿ ಹಪ್ಪಳ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಮಾಡಿದ್ದೀನಿ, ತೆಳ್ಳು ಗೊತ್ತಿದ್ದು ಹಿಂಗೆ ಮಾಡಿ ರಕ್ಷಿತ ಅಗಲವಾಗಿ ಬರುತ್ತದೆ. ಅದನ್ನು ಒಣಗಾಕಿ ನಂತರ ಎಣ್ಣೆಯಲ್ಲಿ ಕರೆದು ತಿನ್ನಿ. ಅವು ಮೂಳೆ ಅವಿಂತೆಲ್ಲ ನೋವು ಬರೋದೇ ಆಗ್ತದೆ. ಅವು ಬಿಡು ಪೂರ್ತಿ ಬಿಡೋದು ಕೇಳಿದ್ದು ನಾನು. ಇಲ್ಲ ಒದ್ದು ಕರೆಕ್ಟಾಗಿ ಹಾಕೈತಿ. ನಾನು ಇನ್ನೊಂದು ಸಣ್ಣವರಿಗೂ ಒಂಚೂರು ಹಾಕೊಂಡು ಹಾಕ್ತಿ ಅಷ್ಟೇ. ನೀನು ಹಂಗೆ ಮಾಡ್ತೀನಿ ಬಂದೆ ಚಂದಿ ಒಂಚೂರು ರಶೀಟ್ ಉದುರಿಸ್ತಿದ್ದೀವಿ. ಇಲ್ಲ ಇನ್ನೂ ಇಲ್ಲ ಕವರಲ್ಲಿ ಹೋಗ ಬೆಳೆಸ್ಕೊಂಬ ಕವರಿಗೆ ಹಾಕಿ ಕೊಡೋಣ ಕಣಂತೇನು ಖಾಲಿ ಆಗವಂತ ಬಿಡವ ಏನಂತ ಬಜ್ಜಿ ಖಾಲಿ ಅಂತ ಅಮ್ಮ ಹೇಳ್ತ ಐತಂತೆ ಕೊಡುವನು ಐತಂತೆ ಅವಳು ಮಾತಾಡ್ಸಿದ್ರೆ ನಮ್ಮ ಜನರಿ ಮಗಳು ಮತ್ತೆ ಅವತ್ತೇನಂತಾರೆ ಪಲಾವ್ ಕೊಟ್ರೆ. ಸೊ ಹಳ್ಳಿ ಕಡೆ ಎಲ್ಲ ಹಪ್ಪಳ ಮಾಡೋಕ್ಕೆ ಮನೆಯವರೇ ಏನು ಮಾಡ್ಕೊಳ್ಳಲ್ಲ, ಅಕ್ಕಪಕ್ಕದವ್ರನ್ನೆಲ್ಲ ಕರಿತೀವಿ, ಅವರು ಬಂದ್ಬಿಟ್ಟು ಹಪ್ಪಳ ಮಾಡಿಕೊಡ್ತಾರೆ. ನಮ್ಮ ಮನೇಲಿ ಟೋಟಲಾಗಿ ಎಲ್ಲ ಬೇಳೆಗಳನ್ನು ಸೇರಿ, ಇವಾಗ ಉದ್ದಿನಬೇಳೆ, ಹುರುಳಿಬೇಳೆ, ಅವೆಲ್ಲ ಬೇಳೆ ಸೇರಿ 6 ಸೇರು ಹಪ್ಪಳ ಆಗಿದ್ದು ಟೋಟಲಾಗಿ. ಸೊ ಹಾಗಾಗಿ ಅಕ್ಕಪಕ್ಕದವ್ರನ್ನ ಕರೆದಿದ್ದು, ಅವರು ಬಂದಿದ್ದರು. ಅದ್ರ ಜಸ್ಟ್ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ಏನು ಮಾಡಿದರು ಅಂದರೆ ಬೆಳಗ್ಗೆಯೇ ಹೇಗೆ ಬರುತ್ತೆ ಟೇಸ್ಟ್ ಅಂತ ನೋಡೋಕ್ಕೆ ಸ್ವಲ್ಪ ಹಪ್ಪಳನ ಅರಿದ್ಬಿಟ್ಟು ಬೆಳಗ್ಗೆಯೇ ಬಿಸಿಲಿಗೆ ಹಾಕಿದ್ರು, ಹಪ್ಪಳ ಎಲ್ಲ ಹಾಕ್ತಿದ್ದಾಗೆ. ಸೊ ಅದೆಲ್ಲ ಸ್ವಲ್ಪ ಒಣಗಿತ್ತು, ಆದರೆ ಇನ್ನೂ ಸ್ವಲ್ಪ ಒಣಗಬೇಕು, ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅದನ್ನೇ ತೊಗೊಂಡು ಸ್ವಲ್ಪ ಬೇಯಿಸಿದ್ವಿ, ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಆದರೆ ಚೆನ್ನಾಗಿ ಬಂದಿತ್ತು, ಆದರೆ ಖಾರ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಪರವಾಗಿಲ್ಲ ಅಂತ, ಯಾಕೆಂದರೆ ನಮ್ಮ ಮನೇಲಿ ಉಪ್ಪು ಆ್ಯಂಡ್ ಖಾರ ಎರಡೂ ಕಡಿಮೆನೇ. ಹಪ್ಪಳ ಮಾಡೋದಲ್ಲ, ಏನಂದರೆ ಹಪ್ಪಳ ಮಾಡಿದ್ದಾದಮೇಲೆ ಮನೆಯೆಲ್ಲ ಫುಲ್ ಹಸಿಟ್ಟಾಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಮನೆ ಎಲ್ಲ ವಾಶ್ ಮಾಡೋ ಒಳಗೆ ಒಂದಿನ ಫುಲ್ ಕಂಪ್ಲೀಟ್ ಆಗಿ ಹಪ್ಪಳ ಮಾಡಿದ ತಕ್ಷಣವೇ ಹೋಗ್ಬಿಟ್ಟು ಬಿಸಿಲಿಗೆ ಹಾಕಲ್ಲ, ಫಸ್ಟು ಮನೆ ಒಳಗೇ ಹಾಕ್ತಾರೆ. ಅವತ್ತು ಅದನ್ನು ಒಂದು ಬಟ್ಟೆ ಅಥವಾ ಒಂದು ಸೀರೆ, ಹಳೆ ಸೀರೆ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಅದು ಅಂಟ್ಕೋಬಾರ್ದು, ಆ ರೀತಿ ಹಾಕಬೇಕು. ಸೊ ಎಲ್ಲ ಹಪ್ಪಳನೂ ಮನೆ ಒಳಗೇ ಇರುತ್ತೆ ಒಂದಿನ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಬಿಸಿಲಿಗೆ ಹಾಕಿ ಫುಲ್ಲು ಡ್ರೈ ಮಾಡ್ತಾರೆ. ಒಂದು 2-3 ದಿನ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು, ಹಾಗಾದರೆ ಅದು ಭೂಷಣ ಬರೋದು ಆ ಥರ ಏನೂ ಆಗೋಲ್ಲ, ತುಂಬ ದಿನ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಮನೇಲೇ ಎಲ್ಲ ಹಪ್ಪಳನ ಹಾಕ್ತೆ. ಸೊ ಈ ವಿಡಿಯೋ ಫುಲ್ಲು ಹಪ್ಳದ ವ್ಲಾಗೇ ಇದೆ, ಅಂದರೆ ಹಪ್ಳದ ಹಸಿಟ್ಟು ಮಿದಿಯೋದು, ಕೆಚ್ಚೋದು ಮತ್ತು ಹಪ್ಪಳ ಅರಿಯೋದು. ಸೊ ಈ ವ್ಲಾಗು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನನ್ನ ಎಲ್ಲ ವೀಡಿಯೋಸ್ನ ಕೊನೆವರೆಗೂ ನೋಡಿ. ಬಾಯ್ ಬಾಯ್.